ಜಮ್ಮು ಕಾಶ್ಮೀರ ಅಟ್ಯಾಕ್ ತೀರಾ ಇದೊಂದು ದುರ್ಘಟನೆ ಆಗುತ್ತೆ. ಹೌದು, ಇದೊಂದು ಪೈಶಾಚಿಕ ಕೃತ್ಯ ಇದು. ಯಾಕಂತಂದರೆ ಆ ಉಗ್ರರಿಗೆ ಕರುಣೆ ಅನ್ನೋದಿಲ್ಲ, ಮಮತೆ ಅನ್ನೋದಿಲ್ಲ, ಯಾರು ಏನು ಅನ್ನೋದಿಲ್ಲ. ಈ ರೀತಿಯಾಗಿ ತನ್ನ ಕುಟುಂಬ ಸಮೇತವಾಗಿ ಏನೋ ಒಂದು ಸಂತೋಷದಿಂದ ಕಾಲ ಕಳಿಬೇಕು ಅಂತ ಆ ಒಂದು ಏನು ಜಮ್ಮು ಕಾಶ್ಮೀರ ಕಣಿವೆಗೆ ಆ ಒಂದು ಸೌಂದರ್ಯವನ್ನು ಅನುಭವಿಸಲು ಹೋಗಿದ್ದಂಥ ಆ ಕುಟುಂಬಸ್ಥರು ಆ ಕುಟುಂಬದವ್ರನ್ನ ಹೆಂಗಸರನ್ನ ಮತ್ತು ಮಕ್ಕಳನ್ನ ಬಿಟ್ಟು ಅವರ ಮುಂದೆ ಅವರ ಗಂಡಸರಿಗೆ ಏನು ಒಂದು ಶೂಟ್ ಮಾಡಿ ಅವ್ರನ್ನ ಸಾಯಿಸೋಂಥದ್ದು ಇದೆಯಲ್ಲ, ಆ ಕೃತ್ಯ ತುಂಬ ಅಮಾನವೀಯ ಒಂದು ಕೃತ್ಯ ಅಂತ ಹೇಳಿದ್ರೆ ಏನು ತಪ್ಪಾಗಲಾರ್ದು. ಇದು ಯಾವಾಗಲೂ ಕೂಡ ಈ ರೀತಿಯಾಗಿ ಉಗ್ರಗಾಮಿ ಚಟುವಟಿಕೆಗಳು ಆ ಒಂದು ಕಣಿವೆಯಲ್ಲಿ ನಡೀತಾ ಇದೆ. ಇತ್ತೀಚೆಗೆ ಕಡಿಮೆ ಆಗಿತ್ತು ಅಂತ ಅಂದ್ಕೊಂಡಿದ್ವಿ, ಆದರೆ ಮತ್ತೆ ತಿರ್ಗಾ ಈ ರೀತಿಯಾಗಿ ಆಗಿರೋಂಥದ್ದು ನಿಜವಾಗೂ ಕೂಡ ದುರ್ದೈವ. ಅದರೊಳಗೂ ಕೂಡ ನಮ್ಮ ಕರ್ನಾಟಕದ ಕನ್ನಡಿಗರು ಕೂಡ ಈ ಸಂದರ್ಭದಲ್ಲಿ ಅವರು ಮೃತರಾಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ತುಂಬ ದುಃಖ ಅನಿಸಿದೆ. ಆ ಕುಟುಂಬಕ್ಕೆ ದೇವರು ತುಂಬಲಾರ್ದ ನಷ್ಟ ಉಂಟಾಗಿರೋದ್ರಿಂದ ದೇವ್ರಿಗೆ ದುಃಖ ಭರಿಸುವಂಥ ಶಕ್ತಿ ನೀಡಲಿ ಅಂತ ಹೇಳ್ತೀವಿ. ಇದು ಒಟ್ಟಾರೆ ಹೇಳಬೇಕು ಅಂತಂದರೆ ಕೇಂದ್ರ ಸರ್ಕಾರದ ಬೇಹುಗಾರಿಕೆಯ ವೈಫಲ್ಯನೂ ಕೂಡ ಇದರೊಳಗಿದೆ. ಯಾಕಂದರೆ ಇಂಟೆಲಿಜೆನ್ಸು ರಿಪೋರ್ಟು ಅದನ್ನು ತಗೋಬೇಕಾಗಿತ್ತು ಇವರು. ಯಾಕಂದರೆ ಬೇಹುಗಾರಿಕೆ ವೈಫಲ್ಯನೂ ಕೂಡ ಎದ್ದು ಕಾಣ್ತಾ ಇದೆ. ಇವತ್ತು ಏನು ಆ ಕೃತ್ಯ ನಡೆದಿದೆ, ಆ ಕೃತ್ಯ ನಡೆದಂಥ ಪ್ರದೇಶದಲ್ಲಿ ಯಾವುದೇ ರೀತಿಯಾಗಲಿ ಸರಿಯಾದಂಥ ಒಂದು ಸೆಕ್ಯೂರಿಟಿ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಅವರು ಆ ಜನಸಂದಣಿ ಹೆಚ್ಚಾಗಿರೋಂಥ ಪ್ರದೇಶನೇ ನೋಡಿಕೊಂಡು ಎಲ್ಲಿ ಹೆಚ್ಚಿನ ಒಂದು ಸೆಕ್ಯೂರಿಟಿ ಇಲ್ಲ, ಭದ್ರತೆ ಇಲ್ಲ, ಆ ಭದ್ರತೆ ಇಲ್ಲದಿರೋಂಥ ಜಾಗದಲ್ಲಿ ಈ ಕೃತ್ಯ ಮಾಡಿರೋಂಥದ್ದು ನೋಡಿದ್ರೆ ಇದು ಬೇಹುಗಾರಿಕೆಯ ವೈಫಲ್ಯನೂ ಕೂಡ ಎದ್ದು ಕಾಣ್ತಾ ಇದೆ. ಹಾಗಾಗಿ ಯಾವುದೋ ಒಂದು ಧರ್ಮವನ್ನು ಕೇಳಿ, ಅವ್ರು ಯಾವುದೋ ಒಂದು ಜಾತಿ ಇನ್ನೊಂದು ಮತ್ತೊಂದು ಕೇಳಿದ್ರೆ ಒಂದು ರೀತಿಯಲ್ಲಿತ್ತು. ಧರ್ಮವನ್ನು ಕೇಳಿ, ನೀನು ಇಂಥ ಧರ್ಮ ಹಿಂದೂನಾ ಅಂತ ಕೇಳಿ ಧರ್ಮವನ್ನು ಕೇಳಿ ಇವತ್ತು ಈ ರೀತಿ ಪೈಶಾಚಿಕ ಕೃತ್ಯವನ್ನು ಮಾಡಿರೋಂಥದ್ದು ನಿಜವಾಗೂ ಕೂಡ ಇದನ್ನು ಖಂಡಿಸ್ತೀವಿ. ಪಾಕಿಸ್ತಾನಕ್ಕೆ ಇನ್ನಷ್ಟು ಕೂಡ ಬುದ್ಧಿ ಬಂದಿಲ್ಲ. ಇವತ್ತು ಅವ್ರ ದೇಶ ದಿವಾಳಿ ಆಗ್ತಾ ಇದ್ದನ್ನು ಕೂಡ ಕೈಲಾದವನ್ನು ಮೈ ಪರಿಸ್ಕೊಂಡ ಅನ್ನೋ ರೀತಿಯಲ್ಲಿ ಈ ರೀತಿಯ ಕೃತ್ಯಗಳನ್ನು ಮಾಡಿಸಿ ಎಲ್ಲೋ ಒಂದು ಕಡೆಗೆ ನಾವು ಭಾರತವನ್ನು ಭಯ ಬಿಡಿಸ್ತೀವಿ ಅಂತಂದರೆ ಭಾರತ ಯಾವುದಕ್ಕೂ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಇವತ್ತು ಎಲ್ಲ ರೀತಿಯೂ ಕೂಡ ದೃಢವಾಗಿ ನಿಂತಿದೆ. ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಈ ಸಂದರ್ಭದಲ್ಲಿ ಯಾವುದೇ ಪಕ್ಷ ಇರಲಿ, ಯಾವುದೇ ಸಮುದಾಯ ಇರಲಿ, ಯಾವುದೇ ಧರ್ಮ ಇರಲಿ, ಎಲ್ಲರೂ ಕೂಡ ಭಾರತ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗ್ತದೆ, ಒಂದಾಗಿರಬೇಕಾಗ್ತದೆ. ಇದು ವೈಫಲ್ಯ ಇದೆ, ಬೇಹುಗಾರಿಕೆ ವೈಫಲ್ಯ ಇದೆ. ಇವತ್ತು ಕೇಂದ್ರ ಸರ್ಕಾರದ ಗೃಹ ಸಚಿವರ ಒಂದು ವೈಫಲ್ಯನೂ ಕೂಡ ಎದ್ದು ಕಾಣ್ತಾ ಇದೆ. ಇದನ್ನು ನಾವು ಆ ಬೇಹುಗಾರಿಕೆ ವೈಫಲ್ಯವನ್ನು ಕೂಡ ಈ ಥರ ಇರೋದ್ರಿಂದ ಖಂಡಿಸ್ತಾ ಇದ್ದೀವಿ. ಇನ್ನು ಮುಂದಕ್ಕಾದರೂ ಸರಿಯಾದಂಥ ರೀತಿಯಲ್ಲಿ ಭದ್ರತೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸಿ ಇವತ್ತು ದೇಶದ ಒಂದೊಂದು ಪ್ರಾಣನೂ ಕೂಡ ಭಾಳಷ್ಟು ಯಾರು ಕೂಡ ತಂದುಕೊಡೋಕ್ಕಾಗಲ್ಲ. ಇವತ್ತು ಆ ಮಕ್ಕಳ ಮುಂದೆ ಇವತ್ತು ಆ ಒಂದು ಗುಂಡು ಹೊಡೆದು ಸಾಯಿಸೋದಂಥದ್ದು ಇದೆಯಲ್ಲ, ನಿಜವಾಗೂ ಕೂಡ ಎಂಥ ಯಾರಿಗೂ ಕೂಡ ಬೇಡ ಅಂಥ ಸ್ಥಿತಿ. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕದ ಯಾರು ಶಿವಮೊಗ್ಗದವ್ರು ಇರ್ಬೋದು, ಬೆಂಗಳೂರು ನಗರದವ್ರು ಇರ್ಬೋದು, ಬೇರೆ ಬೇರೆ ಜಿಲ್ಲೆ ಪ್ರದೇಶದಲ್ಲಿರ್ತಕ್ಕಂಥವ್ರು ಮೃತರಾಗಿದ್ದಾರೆ. ಅಂಥವ್ರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರೋಂಥ ಸಂದರ್ಭದಲ್ಲಿ ನಾವು ಅವ್ರು ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆ, ಅವ್ರಿಗೆಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ.